ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ತ್ರಿಪುರ ವ್ಲಾಗ್ಸ್. ನಾನಿವತ್ತು ಮಡಿಕೆನ ಹೇಗೆ ಪಳಗ್ಸೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಮೊದಲನೇದಾಗಿ ನಾನು ಮಡಿಕೆನ ತೊಗೊಂಬಂದು ಸಂಜೆಯಿಂದ ಅಂದರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನೆನೆಸಿಟ್ಟಿದ್ದೆ. ಅದನ್ನು ನೆನೆಸಿಟ್ಟು ಒಣಗಿಸಿ ಅದಾದಮೇಲೆ ಎಲ್ಲದಕ್ಕೂ ಅರ್ಧದಷ್ಟು ನೀರು ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಟ್ಟು 4 ಮಡಿಕೆ ತೊಗೊಂಡು ಬಂದಿದ್ದೀನಿ. ಬೇಕು ಅಂತ ಅಂದರೆ ನಾವು ಅಕ್ಕಿ ತೊಳೆದಿದ್ದ ನೀರು ಕೂಡ ಹಾಕ್ಕೊಬೋದು, ಇಲ್ಲ ಅಂತ ಅಂದರೆ ಅಕ್ಕಿ ಹಸಿಟ್ಟು ಕೂಡ ಹಾಕ್ಕೊಂಡು ಅದರಲ್ಲೂ ಕೂಡ ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಕೊಬೋದು. ಅದೆಲ್ಲನೂ ತಣ್ಣಗಾದ ಮೇಲೆ ನೀಟಾಗಿ ವಾಶ್ ಮಾಡ್ಕೊಬೇಕು. ಅದು ನೀಟಾಗಿ ಅಬ್ಸರ್ವ್ ಆಗಬೇಕು. ಬಿಸಿ ಇದ್ದಾಗಲೇ ಚೆಲ್ಲಕ್ಕೆ ಹೋಗ್ಬೇಡಿ. ನೀಟಾಗಿ ತಣ್ಣಗಾದ ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಒಂದು ಟೈಮ್ ಒಣಗಿಸಿ ಎತ್ತಿಟ್ಕೊಬೇಕು. ಆಗ ಅದು ನೀಟಾಗಿ ಪಳಗುತ್ತೆ. ಅಂದರೆ ನಾವು ಏನೇ ಅಡುಗೆ ಮಾಡಿದ್ರೂ ಮಡಿಕೆ ಒಡೆಯಲ್ಲ ಈ ರೀತಿ ಪಳಗಿಸಿದಾಗ. ಮತ್ತು ಕೆಲವು ಸಲ ಮಡಿಕೆಯಲ್ಲಿ ಬೇಡದಿರೋ ಅಂಥದ್ದು ಮಣ್ಣದಾಗಿರ್ಬೋದು ಅಥವಾ ಕೆಲವೊಂದು ಜಿಡ್ಡಂಶ ಆಗಿರ್ಬೋದು, ಇದು ಯಾವುದೂ ಇರಲ್ಲ. ಮತ್ತು ನಾವು ಇದನ್ನು ಯಾವುದ್ರಲ್ಲಿ ವಾಶ್ ಮಾಡ್ಕೋಬೇಕು ಅಂದರೆ ಸಾಫ್ಟ್ ಬ್ರಷಲ್ಲಿ ವಾಶ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ಸ್ವಲ್ಪ ವಿಮ್ ಹಾಕ್ಕೊಂಡ್ರೆ ಸಾಕು. ಮೊದಲೆಲ್ಲ ಹಾಗೆ ಒಲೆಯಲ್ಲಿ ಮಾಡ್ತಿದ್ರು ನೋಡಿ, ಆಗ ಬೂದಿಲಿ ನೀಟಾಗಿ ವಾಶ್ ಮಾಡ್ಕೊತಿದ್ರಂತೆ. ನಾವೀಗ ಕಡಲೆ ಹಿಟ್ಟಲ್ಲೂ ಕೂಡ ವಾಶ್ ಮಾಡ್ಕೊಬೋದು ಕೆಲವೊಮ್ಮೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು 4 ಮಡಿಕೆನೂ ಕೂಡ ನೀಟಾಗಿ ಅದನ್ನು ಪಳಗ್ಸಿದ್ದೀನಿ. ನೀಟಾಗಿ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದೀನಿ. ನೀವು ನೋಡಿರ್ಬೋದು. ರುಚಿ ಮತ್ತು ಅರಿಶಿನ ಹಾಕೊಂಡು ನೀಟಾಗಿ ಬಾಯ್ಲ್ ಮಾಡಿ ಎಲ್ಲನೂ ಒಣಗಿಸಿ ಎತ್ತಿಟ್ಕೊಂಡು, ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಆದರೂ ಸರಿ, ಕೈ ಎಣ್ಣೆ ಆದರೂ ಸರಿ, ಎರಡನ್ನೂ ನೀಟಾಗಿ ಹಾಕ್ಕೊಂಡು ಕಂಪ್ಲೀಟ್ ಮಡಿಕೆ ಪೂರ್ತಿ ಹಾಕಬೇಕು. ಅದು ಒಣಗೋವರೆಗೂ ಬಿಟ್ಬಿಡಬೇಕು. ಅಂದರೆ ಒಂದು ದಿನ, ಈಗ ನಾನು ಇದನ್ನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಮತ್ತೆ ಇದನ್ನೇನಿದ್ರು ನಾನು ಇನ್ನು ಬೆಳಗ್ಗೆನೇ ಅದನ್ನು ಮಾಡೋದು. ಕಂಪ್ಲೀಟಾಗಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಎಣ್ಣೆ ಸಾವರ್ತಾ ಬರಬೇಕು. ನೀವು ನೋಡ್ತಾ ಇರ್ಬೋದು. ಆಗ ಮಡಿಕೆ ಗಟ್ಟಿ ಬರುತ್ತೆ. ನಾನ್ ಸ್ಟಿಕ್ ಅದಕ್ಕೆ ನಮಗೆ ಸಿಗುತ್ತೆ. ನಾನ್ ಸ್ಟಿಕ್ ಹೇಗೆ ನಾವು ಏನೇ ಅಡುಗೆ ಮಾಡಿದ್ರೂ ಅಂಟಲ್ಲ, ಅದೇ ರೀತಿ ಇದಕ್ಕೂ ಕೂಡ ನಾವು ಯಾವುದೇ ಅಡುಗೆ ಮಾಡಿದ್ರೂ ಏನೂ ಅಂಟಲ್ಲ. ಬಟ್ ಅಡುಗೆ ಮಾಡಬೇಕಾದ್ರೆ ನಾವು ಮೇನ್ ತಲೆಯಲ್ಲಿ ಇಟ್ಕೊಬೇಕಾಗಿರೋದು ಯಾವ ರೀತಿ ಅಡುಗೆ ಮಾಡಬೇಕು ಸ್ಟಾರ್ಟಿಂಗ್. ಇವಾಗ ಇದೆಲ್ಲ ಆಗಿದೆ. ಇದನ್ನು ನಾನೇನಿದ್ರು ಬೆಳಗ್ಗೆ ನಾನು ಇದನ್ನು ಬಳಸ್ಕೊತೀನಿ. ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಅಬ್ಸರ್ವ್ ಆದಮೇಲೆ ಮತ್ತೊಂದು ಸಲ ವಾಶ್ ಮಾಡಿ ನೀಟಾಗಿ ಒಣಗಿಸಿ ಅದನ್ನು ಬೆಳಗ್ಗೆ ಬಳಸ್ಕೊತೀನಿ. ಈಗ ಮಡಿಕೆಲೆ ನಾನಿವತ್ತು ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಮಾಡ್ಬೋದು ಅಂತ. ಮೊದಲನೇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ 1-2 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಮಶ್ರೂಮಲ್ಲಿ ಚಾಪ್ಸ್ ರೀತಿ ಆದರೂ ಮಾಡ್ಕೊಬೋದು. ನಾವು ಕೋಳಿ ಸಾರು, ಮಟನ್ ಸಾರು ಯಾವ ರೀತಿ ಮಾಡ್ತೀವಿ ಆ ರೀತಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಮೆಣಸು, ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ. ನೀವು ಬೇಕು ಅಂತ ಅಂದರೆ ದಪ್ಪ ಬೇಕು ಅಂತ ಅಂದರೆ ಹುಂಡೆ ಕೂಡ ಹಾಕ್ಕೊಬೋದು. ನಾನಿಲ್ಲಿ 2 ಸ್ಲೈಸಸ್ಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಉಪ್ಪಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಏನೇನು ಮಸಾಲೆ ಐಟಮ್ಸ್ ಹಾಕಿದ್ದೆ ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೇಕು. ಈಗ ಇಲ್ಲಿ ನಾವು ಕಾಯಕ್ಕಿಟ್ಟಿದ್ದೀನಿ ಮಡಿಕೆನ. ಸ್ವಲ್ಪ ಎಣ್ಣೆ ಬಿಟ್ಟು ಸಿಮ್ಮಲ್ಲೇ ಇಡಬೇಕು. 1 ತಿಂಗಳು 1.5 ತಿಂಗಳು ಆಗೋವರೆಗೂ ಸಿಮ್ಮಲ್ಲೇ ಇಟ್ಟಿರಬೇಕು ಮಡಿಕೆನ. ಯಾವುದೇ ಕಾರಣಕ್ಕೂ ಜೋರು ಒಲೆಯಲ್ಲಿ ನಾವು ಮಡಿಕೆನ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೇ ಐಟಮ್ ಆದರೂ ಬೇಯಿಸೋಕ್ಕೆ ಹೋಗಬಾರ್ದು. ನೀರು ಹಾಕಿ ಮಡಿಕೆನ ನಾವು ಬೇಯಿಸೋದ್ರಿಂದ ಖಂಡಿತವಾಗ್ಲೂ ಮಡಿಕೆ ಬೇಗ ಒಡೆಯಲ್ಲ. ಎಣ್ಣೆ ಹಾಕಿರ್ತೀವಲ್ವ, ಕೆಲವು ಸಲ ಒಡೆಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನಾವು ಎಷ್ಟೇ ಪಳಗಿಸಿದ್ರು. ಅದಕ್ಕೆ ಸಿಮ್ಮಲ್ಲೇ ಇಟ್ಟು ಅಡುಗೆ ಮಾಡೋದ್ರಿಂದ ಒಡೆಯಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಕೂಡ ಹಾಕ್ಕೊಂಡು ನೀಟಾಗಿ ಅದು ನೀರು ಬಿಡುತ್ತೆ. ನೀರು ಸುಂಡೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕ್ಕೊಂಡು ನಾವು ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಯಾವ ರೀತಿ ಫ್ರೈ ಮಾಡ್ಕೊಬೇಕು ನೀರು ಸುಂಡೋವರೆಗೂ, ಅದೇ ರೀತಿ ಮಶ್ರೂಮ್ ಕೂಡ ಅದೇ ರೀತಿ ನೀರು ಬಿಡುತ್ತೆ. ನಾಟಿ ಊರ ಕಡೆ ಎಲ್ಲ ಸಿಗುತ್ತೆ ನೋಡಿ, ಅದೆಲ್ಲ ಆದರೆ ಜಾಸ್ತಿನೇ ನೀರು ಬಿಡುತ್ತೆ. ಇದೆಲ್ಲ ಅಷ್ಟು ನೀರು ಬಿಡಲ್ಲ, ಬೇಗನೆ ನೀರು ಸುಂಡೋಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನೀರು ಸುಂಡಿದೆ. ಅದಾದಮೇಲೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗೂ ಆಗುತ್ತೆ. ಇದು ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಅಥವಾ ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಕೂಡ.
ನಾವು ಈ ರೀತಿ ಮಡಿಕೆನ ಪಳಗಿಸಿ ಇಟ್ಕೊಳ್ಳೋದ್ರಿಂದ ಒಂದು 3 ವರ್ಷ 4 ವರ್ಷ ಆರಾಮ್ಸೆಯಾಗೆ ಮಡಿಕೆನ ಬಳಸ್ಬೋದು. ಯಾವುದೇ ರೀತಿ ಟೆನ್ಷನ್ ಇರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡೋಕ್ಕೂ. ಮತ್ತು ಇದು ತುಂಬ ಹೆಲ್ತ್ಗೂ ಒಳ್ಳೆಯದು ಮಡಿಕೆಯಲ್ಲಿ ಊಟ ಮಾಡೋದು. ಆಗಿನ ಕಾಲದವರೆಲ್ಲ ಮಡಿಕೆಯಲ್ಲಿ ಮಾಡ್ಕೊಂಡು ಊಟ ಮಾಡ್ತಿದ್ರಂತೆ, ಎಷ್ಟು ಚೆನ್ನಾಗಿರ್ತಿತ್ತು. ಮತ್ತು ಆಗಿನ ಕಾಲದಲ್ಲಿ ಮಡಿಕೆನ ಡೈರೆಕ್ಟಾಗಿ ತಂದು ಹಾಗೆ ಇಡ್ತಿದ್ರಂತೆ, ಯಾವುದೇ ರೀತಿ ಪಳಗಿಸ್ತಿರ್ಲಿಲ್ಲ ಅಂತ ನಮ್ಮ ಅತ್ತೆಯವ್ರು ಹೇಳ್ತಾಯಿದ್ರು. ಇವತ್ತಿನ ದಿನ ಯಾಕೆ ಪಳಗಿಸ್ಬೇಕು ಅಂತ ನಾವು ಹೇಳ್ತೀವಿ ಅಂತಂದರೆ, ಇವತ್ತಿನ ದಿನ ಅಷ್ಟು ಶುದ್ಧವಾದ ಮಣ್ಣುಗಳಲ್ಲಿ ಮಾಡಲ್ಲ, ಯಾವ ರೀತಿ ಮಣ್ಣುಗಳಲ್ಲಿ ಮಾಡಿರ್ತಾರೋ ಅನ್ನೋ ಒಂದು ಉದ್ದೇಶಕ್ಕೆ ನಾವಿಷ್ಟು ಪಳಗಿಸ್ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೆ ತಂದು ಮನೆ ಹತ್ರನೇ ಬರ್ತಿದ್ರಂತೆ, ಮನೆ ಹತ್ರನೇ ತೊಗೊತಿದ್ರಂತೆ. ಮತ್ತು ತುಂಬ ತೆಳುವಾಗಿರ್ತಿತ್ತಂತೆ ಮಡಿಕೆಗಳೆಲ್ಲ, ಅಷ್ಟು ಆರಾಮ್ಸೆಯಾಗೆ ನಾವು ಬಳಸ್ತಿದ್ವಿ. ಇವತ್ತಿನ ದಿನ ನೀವು ಈ ರೀತಿ ಎಲ್ಲ ಪಳಗಿಸ್ತಿದ್ದೀರಾ, ಈ ರೀತಿ ಎಲ್ಲ ಮಾಡ್ತಾಯಿದ್ದೀರಾ ಅಂತ ನಾನು ಮಾಡ್ತಾಯಿದ್ರೆ ನೋಡಿ ಹೇಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ ಅತ್ತೆ, ತುಂಬ ಬಾಳಿಕೆ ಬರಬೇಕು ಅಂದರೆ ನಾವು ಈ ರೀತಿ ಟಿಪ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡಲೇಬೇಕು ಅತ್ತೆ ಅಂತ ಹೇಳಿದೆ. ಅದರಿಂದ ಏನೋ ನಿಮಗೆ ಗೊತ್ತಿರೋಷ್ಟು ನೀವು ಮಾಡಿ ಅಂತ ಅವರು ಹೇಳಿ ಸುಮ್ಮನಾದರು. ಇನ್ನು ನನಗಂತೂ ತುಂಬ ಇಷ್ಟ ಆಯಿತು, ಮಡಿಕೆಯಲ್ಲಿ ಗ್ರೇವಿ ತುಂಬಾ ಚೆನ್ನಾಗಿತ್ತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.